ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸಿಕೊಡ್ತೀನಿ ರೀ ಥರ್ಮೋಸೀಲ್ ರಿಪೇರ್ ಟೂತ್ ಪೇಸ್ಟ್ ಬಗ್ಗೆ. ಥರ್ಮೋಸೀಲ್ ರಿಪೇರ್ ಟೂತ್ ಪೇಸ್ಟ್ ಅಂದ್ರೆ ಏನೋ ಅದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರ, ಯಾವ ರೀತಿ ನೀವು ಇದನ್ನ ಬಳಸಬೇಕ್ರಿ, ಎಷ್ಟು ಹೊತ್ತು ದಿನಕ್ಕೆ ನೀವು ಇದನ್ನ ಯೂಸ್ ಮಾಡಬಹುದು, ಇದನ್ನ ನೀವು ಉಪಯೋಗ ಮಾಡಂತೀರ ಅಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನಾಗಬಹುದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಥರ್ಮೋಸೀಲ್ ರಿಪೇರ್ ಟೂತ್ ಪೇಸ್ಟ್ ನೋಡ್ರಿ, ಇದು ಒಂದು ಎಲೋಪತಿಕ್ ಟೂತ್ ಪೇಸ್ಟ್. ಮತ್ತೆ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ ನೋಡ್ರಿ, ನಿಮ್ಗೆ ಏನ್ರ ಹಲ್ಲಾಗ ಹುಳ ಹತ್ಯಾವಂದ್ರ, ಇಲ್ಲ ನಿಮ್ ವಸಡಿಯದಾಗ ಬಾವು ಬಂದೈತಂದ್ರ, ಗಮ್ ಇನ್ಫ್ಲಮೇಷನ್ ಆಗೈತಂದ್ರ, ಇಲ್ಲ ನಿಮ್ಮ ಹಲ್ಲು ಬಹಳ ಸೆನ್ಸಿಟಿವ್ ಅದಪ್ಪ ಅಂದ್ರ, ಏನ್ರ ತಂಪಂತ ತಿಂದ್ರಿ ಅಂದ್ರ, ಏನ್ರ ಬಿಸಿದು ತಿಂದ್ರಿ ಅಂದ್ರ ಹಲ್ಲ ಜುಮ್ 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 ಜುಂಜುನ ಹಟ್ ಬರ್ತೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರ್ರಿ. ಮತ್ತ ಬಾಯಿಯನ್ನು ಸ್ವಚ್ಛ ಇಟ್ಕೊಳಿಕ್ ಇದನ್ನ ಉಪಯೋಗ ಮಾಡ್ಲಾಗ್ತೈತಿ. ನಿಮ್ ಹಲ್ಲಾಗ ಏನ್ರ ನೋವು ಐತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಈ ಜೆಲ್ದ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ಇದ್ರೊಳಗೆ ನೋಡ್ರಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಯಾವ್ದು ಇರ್ತೈತಪ್ಪ ಅಂದ್ರ ಸ್ಟ್ರಾನ್ಶಿಯಂ ಕ್ಲೋರೈಡ್ ಹೆಕ್ಸಾಹೈಡ್ರೇಟ್ 10% ವೇಟ್ ನಾಗ ಇರ್ತೈತ್ರಿ. ಟೋಟಲ್ ಇದು ಟೂತ್ ಪೇಸ್ಟ್ ವೇಟ್ ಇದ್ದಾಗ 10% ವೇಟ್ ಅದು ಇರ್ತೈತಿ. ಇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ನೋಡ್ರಿ ಸಾರ್ಬಿಟಾಲ್, ಗ್ಲಿಸರಿನ್, ಹೈಡ್ರೇಟೆಡ್ ಸಿಲಿಕಾ, ಕ್ಯಾಪ್ ಬಿ, ಪಾಲಿಸಾರ್ಬೇಟ್ 20, ಫ್ಲೇವರ್, ಸೆಲ್ಯುಲೋಸ್ ಗಮ್, ಸೋಡಿಯಂ ಸ್ಯಾಕರಿನ್, ಟೈಟೇನಿಯಂ ಡೈಆಕ್ಸೈಡ್, ಸೋಡಿಯಂ ಬೆಂಜೋಯೇಟ್, ಬ್ಲೂ ಪ್ಯೂರಿಫೈಡ್ ವಾಟರ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ಲಾಗ್ತೈತಿ. ಇನ್ ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಇಸ್ಪಾ ಹೆಲ್ತ್ ಪ್ರಾಡಕ್ಟ್ಸ್ ಅಂಕಲೇಶ್ವರ್. ಇದನ್ನ ನೋಡ್ರಿ 30 ಡಿಗ್ರಿ ಸೆಲ್ಸಿಯಸ್ ತಳಗ ನೀವು ಇಟ್ಕೋಬೇಕಾಗ್ತೈತಿ. ಅಂದ್ರೆ ನಿಮ್ಮ ಮನೆ ನಾರ್ಮಲ್ ತಾಪಮಾನ ನೀವು ಇದನ್ನ ಇಡ್ಬೋದು, ಫ್ರಿಜ್ ನಾಗ ಏನು ಇಡೋ ಅವಶ್ಯಕತೆ ಬೀಳಂಗಿಲ್ರಿ. ಯಾವ ರೀತಿ ನೀವು ಇದನ್ನ ಬಳಸಬಹುದು? ಸೊ ನೋಡ್ರಿ, ಇಲ್ಲಿ ನಾ ಅಡಲ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಯಾರು ವಯಸ್ಸು 12ಕಿನ ಮೇಲಿದೆ. ಸೊ ನೋಡ್ರಿ, ನಿಮ್ ಬ್ರಷ್ ಇರ್ತೈತಲ್ಲ, ಬ್ರಷ್ ಅದು ಭಾಗ, ಮುಂದಿನ ಭಾಗ ಏನಿರ್ತೈತಿ ನೋಡ್ರಿ, ಅದು ಎಷ್ಟು ಸೈಜಿಂದ ಇದೆ ಅಷ್ಟು ಪೂರ ಸೈಜ್ ಮೇಲೆ ನೀವು ಪೇಸ್ಟ್ ಚಂದಾಗ ಹಚ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಬಾಯಿ ಇಟ್ಕೊಂಡು ಚಂದಾಗ ಹಲ್ ತಿಕ್ಕೋರಿ. ಆದ್ರೆ ಯಾವ ಭಾಗದಾಗ ನಿಮ್ಗೆ ಬಹಳ ಜಾಸ್ತಿ ತೊಂದರೆ ಐತಿ, ನೋವು ಆಗ್ತಾ ಇದೆ ಅಂದ್ರ ಆ ಕಡೆ ಜಾಸ್ತಿ ಹೊತ್ತು ಸ್ವಲ್ಪ ಬ್ರಷ್ ಮಾಡ್ಬೇಕಾಗ್ತೈತ್ರಿ. ಮತ್ ಬ್ರಷ್ ಮಾಡೋ ಮುಂದ ಇದು ಪೇಸ್ಟ್ ಅನ್ನು ನುಂಗಾಕ್ ಹೋಗ್ಬಿಡ್ರಿ, ಸ್ವಲೋ ಮಾಡ್ಬೇಡ್ರಿ. ಈ ಪೇಸ್ಟ್ ನೋಡ್ರಿ ನೀವು ದಿನಕ್ಕೆ 2 ಹೊತ್ತು ಹಲ್ ತಿಕ್ಲಿಕ್ಕೆ ಯೂಸ್ ಮಾಡಬಹುದು. ಮತ್ತೆ ಎಲ್ಲಿ ಮಠ ನಿಮ್ ತ್ರಾಸ್ ಕಡಿಮೆ ಆಗಲ್ಲ ಅಲ್ಲಿ ಮಠ ಉಪಯೋಗ ಮಾಡಬಹುದು. ಆದ್ರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗ ಬೇರೆ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿರ್ತಾರೆ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ. ಅದ್ರಲ್ಲೇ ನಿಮ್ಗ ಇನ್ನಿಟ್ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಈಗ ಮಾತಾಡೋಣ, ಇದನ್ನ ನೀವೇನ್ರ ಬಳಸ ಅಂತೀರಿ ಅಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದಪ್ಪ ಅಂತ ನೋಡ್ರಿ. ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್. ಈಗ ಮಾತಾಡೋಣ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಅಂದ್ರೆ ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಯಾರು ವಯಸ್ಸು 12ಕಿನ ಸಣ್ಣರದಾರ, ಯಾವ ಮಕ್ಕಳು ವಯಸ್ಸು 12ಕಿನ ಸಣ್ಣರದಾರ ನೋಡ್ರಿ, ಅವ್ರು ಇದನ್ನ ಬಳಸಕ್ ಹೋಗ್ಬಿಡ್ರಿ. ಇಲ್ಲ ಡಾಕ್ಟರ್ ಸಲಹೆ ಇರ್ಲಾರ್ದ ಬಳಸಕ್ ಹೋಗ್ಬಿಡ್ರಿ. ಮತ್ತೆ ಇದ್ರೊಳಗೆ ನಾ ಕಂಪೋನೆಂಟ್ಸ್ ಏನ್ ಹೇಳಿನ, ಆ ಕಂಪೋನೆಂಟ್ಸ್ ನಿಮ್ಗೆ ಏನಾರ ಎಲರ್ಜಿ ಇದ್ರೆ ಇದನ್ನ ಪೇಸ್ಟ್ ಅನ್ನು ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗ 120 ರೂಪಾಯಿ, 120 ರುಪೀಸ್ನ 100 ಗ್ರಾಮದ ಥರ್ಮೋಸೀಲ್ ರಿಪೇರ್ ಟೂತ್ ಪೇಸ್ಟ್ ಸಿಗ್ತೈತಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುವಂತದ್ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾರಿ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ್ದು ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.